ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲ ನಮ್ಮೂರ ಹಸಿ ಕರ್ಗ ತೋರಿಸಿದ್ದೆ. ಸೊ ಈ ವಿಡಿಯೋದಲ್ಲಿ ನಮ್ಮೂರ ದೀಪೋತ್ಸವ ಮತ್ತು ತೇರುನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಹಿಂದಿನ ದಿನ ಹೋಗಿ ರೌಂಡ್ ಹೊಡ್ಕೊಂಬಂದ್ವಿ. ಸೊ ಸ್ಟೇಜ್ ಎಲ್ಲ ಹಾಕಿದ್ರು ಮತ್ತು ದೀಪಗಳೆಲ್ಲ ಇಟ್ಕೊಂಡು ಬೆಂಕಿಯಲ್ಲಿ ಇಳಿಯೋದಿದೆಲ್ಲ ಅದೆಲ್ಲ ರೆಡಿ ಮಾಡ್ತಿದ್ರು. ಇದು ನೆಕ್ಸ್ಟ್ ಡೇ ಆ್ಯಂಡ್ ಮಧ್ಯಾಹ್ನ ಟೈಮಲ್ಲಿ ಫುಲ್ ನಾವು ದೀಪಗಳಿಗೆಲ್ಲ ಹೂವೆಲ್ಲ ಸುತ್ತಬೇಕಲ್ವಾ, ಸೊ ಅದನ್ನೆಲ್ಲ ರೆಡಿ ಮಾಡ್ತಿದ್ರಿ. ಸೊ now let's get into the video. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಸೊ ಲೆಹೆಂಗಾ ಹಾಕ್ಕೊಂಡಿದ್ದೆ, ಡಿಫ್ರೆಂಟಾಗಿರಲಿ ಸ್ವಲ್ಪ ಅಂತೇಳ್ಬಿಟ್ಟು, ಸ್ವಲ್ಪ ಟ್ರೆಡಿಷ್ನಲ್ ಆಗಿರಲಿ ಅಂತ. ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹಿಯರ್ ಕಮ್ಸ್ ಆರ್ ದೀಪ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಕೂಡ ಇದು ಆ್ಯಕ್ಚುಲಿ ಸ್ವಲ್ಪ ಸಿಂಪಲಾಗಿ ಮಾಡಿದ್ರಿ ಈ ಇಯರು. ಯಾವಾಗಲೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿದ್ರಿ, ಬಟ್ ಈ ಇಯರ್ ಸ್ವಲ್ಪ ಸಿಂಪಲಾಗಿ ಮಾಡಿದ್ರಿ, ಬಟ್ ಆಲ್ಸೋ ತುಂಬ ಎಲಿಗೆಂಟ್ ಆಗಿತ್ತು ಅಲ್ವಾ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ಮರೀದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ದೀಪೋತ್ಸವ ಪ್ರೋಗ್ರಾಮ್ ಇದ್ದಿದ್ದು ಅರೌಂಡ್ 7:30, 8 o'clock ಹಾಗೆ. ಬಟ್ ನಾವು ಮನೆಗೆ ಬರೋಷ್ಟರಲ್ಲಿ ಅರೌಂಡ್ 10 o'clock, 11 o'clock, 11:30 ಏನೋ ಆಗಿತ್ತು. ಸೊ ಆ್ಯಂಡ್ ಈ ದೀಪೋತ್ಸವ ಅಂತೂ ನನ್ನ ಫೇವ್ರೆಟ್, ಬಿಕಾಸ್ ಎಲ್ಲರೂ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿರ್ತಾರೆ ಮತ್ತೆಲ್ಲರೂ ಡಿಫ್ರೆಂಟಾಗಿ ಮಾಡಿರ್ತಾರೆ ದೀಪಗಳನ್ನ. ಸೊ ತುಂಬ ಚೆನ್ನಾಗಿರುತ್ತೆ ಊರಲ್ಲಿ. ಫುಲ್ ವುಮೆನ್ಸ್ ಎಲ್ಲ ಸೇರ್ಕೊಂಡು ಮಾಡೋದು ಲೈಕ್ ಎಷ್ಟು ಟ್ರೆಡಿಷ್ನಲ್ ಆಗಿರುತ್ತೆ. ಆ್ಯಂಡ್ ಈ ದೀಪಗಳನ್ನ ಸ್ವಲ್ಪ ದೂರ ನಮ್ಮ ಅಕ್ಕ ಎತ್ಕೊಂಡಿದ್ರು, ಆ್ಯಂಡ್ ಇನ್ನೊಂದು ಸ್ವಲ್ಪ ದೂರ ನಾನು ಎತ್ಕೊಂಡಿದ್ದೆ. ಸೊ ಬೆಂಕಿಯಲ್ಲಿ ಇಳಿಯೋವರೆಗೂ, ಬೆಂಕಿಯಲ್ಲಿ ಇಲ್ದಿದ್ದೆಲ್ಲ ನಮ್ಮ ಅಕ್ಕ, ಅದಾದಮೇಲೆ ನನಗೆ ಕೊಟ್ಟರು. ನಾನೊಂದು ಸ್ವಲ್ಪ ದೂರ ಲೈಕ್ ಆ ಬೆಂಕಿಯಿಂದ ಟೆಂಪಲ್ವರೆಗೂ ನಾನು ಎತ್ಕೊಂಡು ಹೋಗಿದ್ದೆ. ಆ್ಯಂಡ್ ನೋಡ್ಬೋದು ನೀವು ಯಾವ ಥರ ಎಷ್ಟು ಜನ ಯಾವ ವೆರೈಟಿಯಾಗಿ ಡಿಫ್ರೆಂಟಾಗಿ ದೀಪಗಳು ಮಾಡಿದ್ದಾರೆ. ಆ್ಯಂಡ್ ನಿಮ್ಗೆ ಇದರಲ್ಲೆಲ್ಲ ಯಾವ್ದು ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ದೀಪೋತ್ಸವ ನಡೆಯುವಾಗ ನಾವು ತೇರ ಹತ್ರ ಕೂಡ ಹೋಗಿದ್ವಿ. ಸೊ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ತೇರಿತ್ತು. ಸೊ ಅಲ್ಲಿ ನೋಡ್ಬೋದು ಇವಾಗ ತೇರಿಗೆಲ್ಲ ಫುಲ್ ರೆಡಿ ಮಾಡಿಬಿಟ್ಟಿದ್ದಾರೆ. ನೀವು ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ಫುಲ್ ಎಲ್ಲ ಅದೊಂಥರ ಬೋನ್ಸ್ ಥರ ಎಲ್ಲ ಫುಲ್ ಕಂಬಗಳು ಅದಿದ್ದು ಮಾತ್ರ ಇತ್ತು. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಫುಲ್ ಎಲ್ಲ ಔಟರ್ ಕವರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಸೊ ನಾಳೆಗೆ ಎಲ್ಲ ಫುಲ್ ರೆಡಿ ಮಾಡ್ತಿದ್ರು ಅದಕ್ಕೆ ಕೂಡ. ಸೊ ನಾನು ಫಸ್ಟಲ್ಲಿ ತೋರಿಸ್ದಂಗೆ ಅದು ಫುಲ್ ರೆಡಿ ಮಾಡಿದ್ರಲ್ಲ. ಸೊ ಇವಾಗ ಈ ಪ್ಲೇಸಿಂದ ನಾವು ನಡ್ಕೊಂಬರ್ಬೇಕು. ಅಲ್ಲಿ ಫುಲ್ ಬೆಂಕಿಯೆಲ್ಲ ಹಾಕಿ ಫುಲ್ ಕೆಂಡನ ರೆಡಿ ಮಾಡಿರ್ತಾರೆ. ಸೊ ಫಸ್ಟು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮತ್ತು ಕರ್ಗ ಎತ್ತಾರೆ ನೋಡಿ, ಅವರೆಲ್ಲ ಫುಲ್ ನಡ್ಕೊಂಬಂದಮೇಲೆ ಆಮೇಲೆ ದೀಪಗಳನ್ನ ಎತ್ಕೊಂಡಿರೋರು ನಡೆಯೋದು. ಸೊ ಲಾಸ್ಟಲ್ಲಿ ಆ್ಯಕ್ಚುಲಿ ಹೋದರೆ ಏನು ಅಷ್ಟೆಲ್ಲ ಕಾಲು ಸುಡಲ್ಲ ಅಂತ ಹೇಳ್ತಾರೆ, ಬಟ್ ನಾನು ಯಾವತ್ತೂ ಹೋಗಿದ್ದಿಲ್ಲ. ಲೆಟ್ಸ್ ಸಿ, ನೆಕ್ಸ್ಟ್ ಇಯರ್ ಆದರೆ ಹೋಗ್ತೀನಿ. ಐ ಟ್ರೈ ಮೈ ಬೆಸ್ಟ್. ಬಟ್ ನಮ್ಮ ಅಕ್ಕಗೂ ಅಷ್ಟೇ, ಅವ್ರಿಗೇನೂ ಆಗಿಲ್ಲ ಅಂತ. ಲೈಕ್ ನಮ್ಮ ಮುಂಚೆ ಯಾರು ಹೆಜ್ಜೆ ಇಟ್ಕೊಂಡಿದ್ರೆ ಆದಮೇಲೆ ಇಟ್ಕೊಂಡ್ರೆ ಏನಾಗಲ್ಲ, ಬಟ್ ಲಾಸ್ಟಲ್ಲಿ ಆ ಟೋಲ್ ಸ್ವಲ್ಪ ಬಿಸಿ ತಾಕ್ತು ಅಂತ ಹೇಳ್ತಿದ್ರು. ಸೊ ನೆಕ್ಸ್ಟ್ ಟೈಮ್ ಐ ಟ್ರೈ. ಆ್ಯಂಡ್ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ, ನಾವೇನಾದರೂ ಒಂದು ತಪ್ಪು ಮಾಡಿದರೆ ಬಿಸಿ ತಾಗುತ್ತೆ, ಇಲ್ಲಾಂದರೆ ಏನೂ ಆಗಲ್ಲ ಅಂತೆಲ್ಲ ಕೂಡ ನಂಬ್ತಾರಂತೆ ಸ್ವಲ್ಪ ಜನ. ಸೊ ಸಮ್ ಮಿರಾಕಲ್ಸ್ ಆಲ್ಸೋ ಹ್ಯಾಪನ್ಸ್. ಸ್ವಲ್ಪ ಜನಕ್ಕೆ ಅದು ನಿಜ ಅನಿಸುತ್ತೆ, ಸ್ವಲ್ಪ ಜನಕ್ಕೆ ಅದು ಸುಳ್ಳು ಅನಿಸುತ್ತೆ. ಬಟ್ ದಿಸ್ ವಾಟ್. ಹಾಯ್ ಅಕ್ಕ ಹಾಯ್ ಅನ್ನೋ, ಯೂಟ್ಯೂಬ್ ಹಾಯ್ ಅನ್ನೋ, ಹಾಯ್ ಅನ್ನ. ಚಿನ್ನಿ ಹಾಯ್ ಅನ್ನ ಹಿಂಗೆ
ಹಾಯ್ ವಿಡಿಯೋ. ಯಾಚಿನಿ ಸೊ ನೀವು ನೋಡಿದ್ರೆ ಎಷ್ಟು ಜನ ಇದ್ರು ಅಂತ. ಸೊ ಫುಲ್ ಜನ ತುಂಬ್ಕೊಂಡ್ಬಿಟ್ಟಿದ್ರು. ಸೊ ನಾವೇನು ಮಾಡಿದ್ರಿ, ದೀಪನ ಕೆಳಗಡೆ ಇಟ್ಬಿಟ್ಟು ಲಾಸ್ಟಲ್ಲಿ ಪೂಜೆ ಮಾಡ್ಸೋಣ ಎಲ್ಲರದು ಆದಮೇಲೆ, ಸೊ ದಟ್ ಪೂಜೆ ಮಾಡಿಸ್ಬಿಟ್ಟು ಹಾಗೆ ಎಲ್ಲರೂ ಹೋಗ್ಬಿಡ್ತಾರಲ್ಲ, ಸೊ ನಾವು ಫೋಟೋಸ್ ಎಲ್ಲ ಎತ್ಕೊಬೋದು ಅಂತ ಹೇಳ್ಬಿಟ್ಟು. ಸೊ ಸೊ ಈ ಕರ್ಗ ಮತ್ತು ದೀಪಗಳು ಇದೆಲ್ಲ ಮಾಡೋದು ಬಂದ್ಬಿಟ್ಟು ಮುತ್ತಲಮ್ಮಗೆ. ಸೊ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಕರ್ಗ ಮಾಡೋದು ಮುತ್ತಲಮ್ಮ ದೇವಿಗೆ, ಬಟ್ ಬೆಂಗಳೂರು ಕರ್ಗ ಮಾತ್ರ ಮಾಡೋದು ದ್ರೌಪದಮ್ಮಗೆ. ಸೊ ಅದಕ್ಕೂ ಹೋಗಿದ್ವಿ, ಅದನ್ನೂ ವೀಡಿಯೋಸ್ ಎಲ್ಲ ಹಾಕ್ತೀನಿ ನೋಡಿ. ಆ್ಯಂಡ್ ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಕೊಟ್ಟರು. ಸೊ ಸೊ ಇವಾಗ ನಾವು ಫೋಟೋಸ್ ಎಲ್ಲ ಇಟ್ಕೊಂಡು ಆಚೆ ಕಡೆ ಬಂದ್ರಿ. ಸೊ ಬರೋವಾಗ ಇಲ್ಲಿ ಹೆಸರೆಲ್ಲ ಬರೆಸ್ತಾ ಇದ್ರು, ಯಾರು ದೀಪಗಳು ಈ ಥರ ದೊಡ್ಡ ದೊಡ್ಡ ದೀಪಗಳೆಲ್ಲ ಮಾಡಿರೋರಿಗೆ, ಲೈಕ್ ಯಾರು ತುಂಬ ಗ್ರ್ಯಾಂಡಾಗಿದೆ ಅವ್ರಿಗೆ ವಿನ್ನಿಂಗ್ ಪ್ರೈಸ್ ಎಲ್ಲ ಕೊಡ್ತಾರಂತ. ಸೊ ನಾವು ನಮ್ಮ ಹೆಸರನ್ನೆಲ್ಲ ಬರ್ಸ್ತೀವಿ. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತಿನ ದಿನ ತೇರಿತ್ತು. ಸೊ ಮಧ್ಯಾಹ್ನನೇ ಬಂದಿದ್ದು ತೇರು, ಲೈಕ್ ಆಲ್ಮೋಸ್ಟ್ 1 o'clock ಹಂಗೇನೋ ಬಂದಿದ್ದು. ಸೊ ನೋಡ್ಬೋದು ಅಲ್ಲಿದೆ. ಇವಾಗ ನಾವು ರಂಗೋಲಿ ಎಲ್ಲ ಹಾಕ್ತಿದ್ದೀವಿ, ಬಿಕಾಸ್ ಬೇಗ ಹಾಕ್ಬಿಟ್ರೆ ಫುಲ್ ಎಲ್ಲ ಗಾಡಿಗಳೆಲ್ಲ ಓಡಾಡಿ ಅಲ್ಸೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇನ್ನೇನು ತೇರು ಹತ್ತಿರದಲ್ಲಿ ಬಂದಾಗ ಫುಲ್ ಎಲ್ಲ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಅಪ್ಪು ಹಿಂಗೆ ಬರ್, ಅಪ್ಪು ವೈ ವಾ. ಆ್ಯಂಡ್ ಯು ಕ್ಯಾನ್ ಸಿ ಈ ತೇರು ಹತ್ರ ಬಂದಿದೆ. ಆ್ಯಂಡ್ ಈ ತೇರನ್ನ ಇಳಿಯೋದು ಬಂದ್ಬಿಟ್ಟು ಎಲ್ಲ ಅಲ್ಲಿ ಊರಿನ ಜನವರೆಲ್ಲ ಸೇರ್ಕೊಂಡು ಇಳಿಯೋದು. ಸೊ ದಿಸ್ ಇಸ್ ಮೈ ಫೇವ್ರೇಟ್, ಬಿಕಾಸ್ ನಾವು ಯಾವ ಊರಿಗೆ ಹೋದ್ರೂ ತೇರೆಲ್ಲ ಇಳಿಯಲ್ಲ, ಬಟ್ ನಮ್ಮ ಊರಲ್ಲಿ ಇಲ್ಲ ಅಂದರೆ ಲೈಕ್ ಐ ಆಲ್ವೇಸ್ ಗೋ, ಲೈಕ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ದೂರ ಇಳಿದ್ಬಿಟ್ಟು ಅಲ್ಲಿ ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಾರೆ, ಹಾಗೆ ಕುಡಿದ್ಬಿಟ್ಟು ಮತ್ತೆ ವಿ ಕೇಮ್ ಬ್ಯಾಕ್ ಹೋಮ್. ಆ್ಯಂಡ್ ಈ ತೇರು ಬಂದ್ಬಿಟ್ಟು ಶ್ರೀರಾಮನವಮಿ ದಿನ ಮಾಡಿದ್ದು. ಸೊ ಅವತ್ತಿನ ದಿನ ತೇರಿತ್ತು ನಮ್ಮೂರಲ್ಲಿ. ಆ್ಯಂಡ್ ಈ ತೇರು ಇಳಿಯೋವಾಗ ಒಂದು ಲೈಕ್ ಟರ್ನಿಂಗ್ ಬರುತ್ತೆ. ಸೊ ಅಲ್ಲಿ ಇಳಿಯೋದು ಬೇಡ, ಅಲ್ಲಿ ಟರ್ನಿಂಗ್ ಆದಮೇಲೆ ಇಳಿಯೋಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಏನಂದರೆ ತೇರು ಇಳಿಯೋಕ್ಕೆ ಆಗಿಲ್ಲ. ಆಮೇಲೆ ನಾವು ಕೈ ಹಾಕಿದ್ಮೇಲೆ ತೇರು ಇಳ್ದಿದ್ದು. ಸೊ ಇದೆಲ್ಲ ಸಮ್ ಮಿರಾಕಲ್ಸ್ ಹ್ಯಾಪನ್ಸ್ ಅಲ್ವಾ. ಸೊ ವಿ ಫೈನಲಿ ಡಿಡ್ ಇಟ್. ಆ್ಯಂಡ್ ಇಲ್ಲಿ ನೋಡ್ಬೋದು ಪಾನಕ ಮಜ್ಜಿಗೆ ಎಲ್ಲ ಕೊಡ್ತಿದ್ರು. ಸೊ ಅದನ್ನೆಲ್ಲ ಇಸ್ಕೊಂಡು ಕುಡಿದ್ಬಿಟ್ಟು ಹಾಗೆ ನಡ್ಕೊಂಡು ಮನೆಗೆ ಹೋದ್ವಿ. ಆ್ಯಂಡ್ ಇದು ಅವತ್ತಿನ ದಿನ ಈವ್ನಿಂಗ್. ಸೊ ದೇವಸ್ಥಾನ ಹತ್ತಿರದಲ್ಲಿ ಬಂದಮೇಲೆ ಈ ಥರ ದೃಷ್ಟಿ ತೆಗಿತಾರೆ. ಸೊ ಕೊಬ್ಬರಿ ಎಲ್ಲ ಎತ್ಕೊಂಡು ಹೋಗಿ ಅಲ್ಲಿ ಹಾಕ್ತಾರೆ. ಆ್ಯಂಡ್ ಅದನ್ನ ಫುಲ್ ದೃಷ್ಟಿ ಎಲ್ಲ ತೆಗಿತಾರೆ ತೇರಿಗೆ, ಬಿಕಾಸ್ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬಂದಿರುತ್ತಲ್ಲ. ಸೊ ಆ ಥರ ಆಮೇಲೆ ದೃಷ್ಟಿ ತೆಗೆದ್ಬಿಟ್ಟು ಇನ್ನು ಸ್ವಲ್ಪ ದೂರ ಇಳಿಬೇಕು. ಸೊ ಸೊ ಫೈನಲಿ ವಿ ಡಿಡ್ ಇಟ್. ಆ್ಯಂಡ್ ಇದೆಲ್ಲ ಆದಮೇಲೆ ಮತ್ತೆ ನಾವು ಮನೆಗೆ ಹೋದ್ರಿ. ಸೊ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ಡೇಗೆ ರೆಡಿ ಮಾಡ್ತಿದ್ವಿ, ಬಿಕಾಸ್ ನೆಕ್ಸ್ಟ್ ಡೇ ಪಲ್ಲಕ್ಕಿ ಮತ್ತು ಕರ್ಗ ಎಲ್ಲ ಇತ್ತು. ಸೊ ಅದರಿಂದ ಆ್ಯಂಡ್ ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತಂತ. ನಿಮ್ಗೆಲ್ಲ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೂರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮುಂದೆ ಇನ್ನೂ ಸಾಕಷ್ಟು ವಿಡಿಯೋ ಬರ್ತಿದೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಕೀಪ್ ವೇಟಿಂಗ್.